ಗಾಂಧಿ ಅವರನ್ನ ಭೇಟಿ ಮಾಡಲ್ಲ, ಅವ್ರಿಗೆ ತೊಂದರೆ ಕೊಡಕ್ಕೆ ನಮ್ಗೆ ಇಷ್ಟ ಇಲ್ಲ, ವಿದೇಶದಿಂದ ಬಂದಿದ್ದಾರೆ ಅಂತ ಶಸ್ತ್ರ ತ್ಯಾಗ ಮಾಡಿರ ಇಷ್ಟಪಡ್ತೀನಿ ಅಂದ್ರೆ ರಾಜೀನಾಮೆ ಕೊಡಬೇಕು. ಕಾರ್ಯಕರ್ತನಾಗಿದ್ದಾರೆ ಅಂತಂದ್ರೆ ಉಪಮುಖ್ಯಮಂತ್ರಿಗೆ, ಕಾಂಗ್ರೆಸ್ ಅಧ್ಯಕ್ಷರಿಗೆ ರಾಜೀನಾಮೆ ಕೊಡಬೇಕಾಗ್ತದೆ. ಅದೇ ಇಂಟೆನ್ಷನ್ ಅಂತ ತಿಳ್ಕೊಂಡಿದ್ದೀನಿ. ಕಾರ್ಯಕರ್ತ ಅಂದ್ರೆ ಅದೇ ಪದವಿಗೆ ರಾಜೀನಾಮೆ ಕೊಟ್ಟು ಕಾರ್ಯಕರ್ತರಾಗಿರ್ಬೇಕು. ಮಾಡ್ಲಿ, ಸಂತೋಷ. ಸಿದ್ದರಾಮಯ್ಯನವರು ಅಧಿಕಾರ ಬಿಡಲ್ಲ, ಅಧಿಕಾರ ಕೊಡಲ್ಲ, ಬಿಡಲ್ಲ. ಈ ಡಿ ಕೆ ಶಿವಕುಮಾರ್ ಅವರು ದೇವಸ್ಥಾನ ಟೆಂಪಲ್ ರನ್ನು ಬಿಡಲ್ಲ. ಇಷ್ಟೇ ಕರ್ನಾಟಕದಲ್ಲಿ ಇವತ್ತೇನು ನಡೀತಾ ಇದೆ ಅಂದ್ರೆ ಇಷ್ಟೇ. ಇವರು ಒಂದ್ ಕಡೆ ಟೆಂಪಲ್ ರನ್ನು, ಅವರ ಒಂದ್ ಕಡೆ ಡಿನ್ನರ್ ಪಾರ್ಟಿಗಳು, ಸಿದ್ದರಾಮಯ್ಯನವ್ರ ಗ್ಯಾಂಗು ಡಿನ್ನರ್ ಪಾರ್ಟಿ. ಇವೆರಡೇ ಕರ್ನಾಟಕಕ್ಕೆ ಪಿಕ್ಚರ್ ನಡೀತಾ ಇರೋದು. ಇವೆರಡೇ ಪಿಕ್ಚರ್. ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಲ್ಲ ಅನ್ನೋ ಉದ್ದೇಶ ಏನು ಸರ್ ಡಿ ಕೆ ಶಿವಕುಮಾರ್? ಅದು ಅವ್ರ ಕಾಂಗ್ರೆಸ್ಸಿನ ಇಂಟರ್ನಲ್ ವಿಚಾರ. ಅವ್ರು ಏನನ್ನ ಮಾಡ್ಕೊಂಡ್ಲಿ, ನಮ್ಗೆ ಅದು ಸಂಬಂಧ ಇಲ್ಲ. ಜಗಳ ಆಡದೆ ನಿಮ್ಗೆ 5 ವರ್ಷ ಅಧಿಕಾರ ಕೊಟ್ಟಿದ್ದಾರೆ, ಕೆಲಸ ಮಾಡಿ ಅನ್ನೋ ಕಿವಿಯಿಂದ ಮಾತನ್ನ ನಾವು ವಿರೋಧ ಪಕ್ಷವಾಗಿ ನಾವು ಕೇಳ್ತಾ ಇದ್ದೀವಿ. ಎಲ್ಲಿ ಅಧಿವೇಶನ ನಡೆಯೋ ಸಂದರ್ಭದಲ್ಲೇ ಉತ್ತರ ಕೊಡುವಂತ ಸಂದರ್ಭ, ಅದು ಕೊನೆ ದಿನಗಳಲ್ಲಿ. ಆಗ್ಲೇ ಅವರು ಬೆಳಗಾವಿಯಲ್ಲಿ ಪೂಜೆ ಪುನಸ್ಕಾರಗಳು ಮಾಡ್ತಾರೆ. ಇದು ಒಳ್ಳೇದಲ್ಲ. ಪೂಜೆ ಪುನಸ್ಕಾರ ಮಾಡಬೇಡಿ ಅಂತ ಹೇಳಲ್ಲ, ಅದು ಅವ್ರ ಧರ್ಮ ಮಾಡುವಂಥದ್ದು. ಆದರೆ ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ಜನಪ್ರತಿನಿಧಿಯಾಗಿ ನೀವು ಕೆಲಸ ಮಾಡಬೇಕು. ಪೂಜೆ ಮಾಡುವಂಥದ್ದು ಎಲ್ಲನೂ ಕೂಡ ಅದಾದ್ಮೇಲೆ ನೀವು ಪೂಜೆ ಪುರಸ್ಕಾರ, ಹೋಮ, ಮಂತ್ರಗಳು ಏನೇನಾಯ್ತು ಎಲ್ಲ ಆಮೇಲೆ ಮಾಡಿ. ಇದು ಒಳ್ಳೆ ಸಂಪ್ರದಾಯ ಅಲ್ಲ. ಜನರ ತೆರಿಗೆ ಹಣದಲ್ಲಿ ನೀವು ಅಧಿವೇಶನ ನಡೆಸೋದು. ಸುಮಾರು 20-30 ಕೋಟಿ ದುಡ್ಡು ಖರ್ಚಾಗ್ತದೆ. ಅಂತ ಸಂದರ್ಭದಲ್ಲಿ ಎಲ್ಲ ಮಂತ್ರಿಗಳು ಪ್ರೆಸೆಂಟ್ ಇದ್ದು ರಾಜ್ಯದ ಜನತೆಗೆ ಉತ್ತರ ಕೊಡಬೇಕು. ಕಾಮಗಾರಿಗಳ ಬಗ್ಗೆ, ಅಭಿವೃದ್ಧಿ ಬಗ್ಗೆ ಉತ್ತರ ಕೊಡಬೇಕು. ಅವ್ಯವಹಾರ ಆಗಿರೋದ್ರ ಬಗ್ಗೆ ತನಿಖೆ ಮಾಡಬೇಕು. ಇದ್ಯಾವುದೂ ಇಲ್ಲ. ಸಿದ್ದರಾಮಯ್ಯನವರು ಡಿನ್ನರ್ ಪಾರ್ಟಿ, ಡಿ ಕೆ ಅವರು ಟೆಂಪಲ್ ರನ್. ರಾಜ್ಯದ ಹಣ, ಟ್ಯಾಕ್ಸ್ ಪೇಯರ್ಸ್ ಹಣ ಪೋಲು ಅಷ್ಟೇ.